ಸುದೀಪ್ ಈ ದಿನ ರಕ್ಷಿತಂಗೆ ಕ್ಲಾಸ್ ತಗೊಳ್ತಾ ಇದ್ದಾರೆ. ಇದು ಸರಿನೋ ತಪ್ಪೋ ನೀವೇ ಹೇಳಿ. ನನಗೆ ಅರ್ಧ ಸರಿ ಇದೆ ಅರ್ಧ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ. ಏಕೆಂದರೆ ರಾಶಿಕಾ ಸೂರಜ್ ಜೊತೆ ಇದ್ದಾಗ ಸೂರಜ್ ಬೇರೆಯವ್ರ ಜೊತೆ ಮಾತಾಡೋ ಟೈಮ್ನಲ್ಲಿ ಸೂರಜ್ಗೆ ತುಂಬ ಚೆನ್ನಾಗಿ ಕ್ಲಾಸ್ ತಗೊಳ್ತಾ ಇದ್ಲು ರಾಶಿಕಾ. ಅವ್ರನ್ನೆಲ್ಲ ಏನಕ್ಕೆ ಮಾತಾಡಿಸ್ತಾ ಇದೆಯಾ, ನೀನು ನನ್ನ ಜೊತೆನೇ ಇರು, ಅವರೆಲ್ಲ ನಿನ್ನ ಹತ್ರ ಮಾತಾಡಬಾರ್ದು ಅನ್ನೋ ಥರ ಮೇಕಪ್ ಎಲ್ಲ ಮಾಡ್ಕೊಳ್ತಾರಲ್ವ, ಆ ಒಂದು ಏರಿಯಾದಲ್ಲಿ ಕ್ಲಾಸ್ ತಗೊಂಡಿದ್ಲು ರಾಶಿಕಾ. ಅದೇ ರಕ್ಷಿತಾ ಈ ದಿನ ಗಿಲ್ಲಿ ಮತ್ತು ರಘು ಜೊತೆ ನೀವುಗಳ ಕುತ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ, ನಾವುಗಳೇ ಸಪ್ರೇಟಾಗಿ ಮಾತಾಡಬೇಕು, ನೀವುಗಳು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಅನ್ನೋ ಥರ ನಡ್ಕೊಳ್ತಾ ಇದ್ದಾಳೆ ರಕ್ಷಿತಾ ಅಲ್ವಾ. ಇದು ರಾಶಿಕಂಗೆ ಏನಕ್ಕೆ ಅನ್ನಿಸ್ತಾ ಇಲ್ಲ? ನಾನು ಸೂರಜ್ ಜೊತೆ ಹೀಗೆ ಆಡ್ತಾ ಇದ್ದೆ, ರಕ್ಷಿತಾ ಈಗ ನನ್ನ ಥರನೇ ಆಡ್ತಾ ಇದ್ದಾಳೆ ಅನ್ನೋದನ್ನು ಬಿಟ್ಟು ಇವಳು ರಕ್ಷಿತನ್ನೇ ನಾಮಿನೇಟ್ ಮಾಡೋದು, ಕಳಪೆ ಮಾಡೋದು, ಹೀಗೆಲ್ಲ ಮಾಡ್ತಾ ಇದ್ದಾಳೆ ರಾಶಿಕಾ. ಧನುಷ್ ಮತ್ತು ಸ್ಪಂದನ ಹಾಗೆ ಕಾವ್ಯ ಒಂದು ಗ್ರೂಪ್ ಆಗಿದ್ದರು, ರಾಶಿಕಾ ಮತ್ತು ಸೂರಜ್ ಒಂದು ಗ್ರೂಪ್ ಆಗಿದ್ದರು, ಗಿಲ್ಲಿ ರಘು ಮತ್ತು ರಕ್ಷಿತಾ ಇವರೆಲ್ಲ ಒಂದು ಗ್ರೂಪ್ ಆಗಿದ್ದರು, ಅಶ್ವಿನಿ ಮತ್ತು ಧ್ರುವಂತ್ ಇವರೆಲ್ಲ ಒಂದು ಗ್ರೂಪ್ ಆಗಿದ್ರಲ್ವಾ. ಈಗ ಅವ್ರವ್ರ ಕಂಫರ್ಟ್ ಝೋನಲ್ಲಿ ಯಾರಿದ್ರು ಅವರೆಲ್ಲ ಹೊರಗಡೆ ಹೋದ್ಮೇಲೆ ಈಗ ಮಾತಾಡೋದಕ್ಕೆ ಜನ ಕಡಿಮೆ ಆದಮೇಲೆ ಎಲ್ಲರೂ ರಘು ಮತ್ತು ಗಿಲ್ಲಿ ಹತ್ರ ಬಂದು ಕೂತ್ಕೊಳ್ತಾ ಇದ್ದಾರೆ. ಇದನ್ನೇ ಇವರು ಮೊದಲಿಂದನೂ ನಡೆಸ್ಕೊಂಡು ಬರ್ತಾ ಇದ್ರೆ, ಅಂದರೆ ಮೂರು ಜನ ಮತ್ತು ಇಬ್ಬಿಬ್ಬರು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಕೂತ್ಕೊಂಡು ತುಂಬ ಟೈಮ್ ಮಾತಾಡ್ತಾ ಇದ್ರು. ಗಿಲ್ಲಿ ಮತ್ತು ರಘು ಜೊತೆ ಸ್ವಲ್ಪ ಟೈಮ್ ಅಷ್ಟೇ ಸ್ಪೆಂಡ್ ಮಾಡೋದಕ್ಕೆ ಬರ್ತಾಯಿದ್ರು. ಈಗ ಮನೇಲಿ ಜನಗಳು ಕಡಿಮೆ ಆದಾಗ ಎಲ್ಲರೂ ಗಿಲ್ಲಿ ಮತ್ತು ರಘು ಜೊತೆನೇ ಬರ್ತಾ ಇದ್ದಾರೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಆದರೆ ರಕ್ಷಿತಂಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಾನು ಮೊದಲಿಂದನೂ ರಘು ಮತ್ತು ಗಿಲ್ಲಿ ಜೊತೆ ತುಂಬ ಕ್ಲೋಸ್ ಆಗಿದ್ದೀನಿ, ಈ ಟೈಮ್ನಲ್ಲಿ ಎಲ್ಲರೂ ಬಂದು ಮಾತಾಡ್ತಾ ಇದ್ದಾರೆ ಇವರಿಬ್ಬರ ಜೊತೆ, ಅದಕ್ಕೆ ನನಗೆ ಕಂಫರ್ಟ್ ಝೋನ್ ಸಿಗ್ತಾ ಇಲ್ಲ. ಮತ್ತು ನಾವೆಲ್ಲ ಪ್ರೈವೇಟಾಗಿ ಮಾತಾಡ್ತಾ ಇದ್ವಿ, ಅಂದರೆ ಪ್ರೈವೇಟ್ ಅಂದರೆ ಇವರು ನಾಮಿನೇಷನ್ ವಿಷಯವಾಗಿ ಮಾತಾಡ್ತಾ ಇರಲಿಲ್ಲ, ಅಥವಾ ಬೇರೆ ಜನಗಳಿದ್ರಲ್ವಾ, ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಮೆಂಬರ್ಸ್ ಇದ್ದಾರಲ್ವ, ಅವ್ರ ವಿಷಯವಾಗೂ ಮಾತಾಡ್ತಾ ಇರಲಿಲ್ಲ. ಇವ್ರದೇ ಸುಮ್ಮನೆ ಏನೋ ಒಂದು ಕಂಫರ್ಟ್ ಝೋನಲ್ಲಿ ಮಾತಾಡ್ಕೊಳ್ತಾ, ಊರಿನ ವಿಷಯನೇ ಆಗಲಿ, ಒಂದು ಕುರಿಗಳ ವಿಷಯನೇ ಆಗಲಿ, ಹಾಗೆ ಅಡುಗೆ ವಿಷಯನೇ ಆಗಲಿ, ಮನೆ ಕೆಲಸದ ವಿಷಯನೇ ಆಗಲಿ, ಹೀಗೆ ಮಾತಾಡ್ಕೊಳ್ತಾ ಟೈಮ್ ಪಾಸ್ ಮಾಡ್ತಾಯಿದ್ರು. ಈಗ ರಕ್ಷಿತಂಗೆ ಏನಾಗ್ತಾ ಇದೆ ಅಂದರೆ, ಎಲ್ಲರೂ ಬಂದು ಗಿಲ್ಲಿ ಮತ್ತು ರಘು ಜೊತೆ ಕೂತ್ಕೊಂಡು ಮಾತಾಡೋ ಟೈಮ್ನಲ್ಲಿ ರಕ್ಷಿತಂಗೆ ಒಂದು ಪೊಸೆಸಿವ್ನೆಸ್ ಕಾಡ್ತಾ ಇದೆ. ಅದು ತಪ್ಪು ಅಂತ ಏನು ಹೇಳೋದಕ್ಕಾಗೋದಿಲ್ಲ, ಯಾಕೆಂದರೆ ರಘುಗೆ ಮತ್ತು ಗಿಲ್ಲಿಗೆ ಹೆಲ್ಪ್ ಮಾಡ್ತಾ ಇರೋಳು ರಕ್ಷಿತಾ ಮಾತ್ರ, ಇನ್ಯಾರೂ ಸಹ ಹೆಲ್ಪ್ ಮಾಡ್ತಾ ಇಲ್ಲ. ತುಂಬ ಕ್ಲೋಸ್ ಆಗಿ ಇರೋಳು ರಕ್ಷಿತಾ ಮಾತ್ರ. ಈಗ ರಕ್ಷಿತನ್ನೇ ತಡೆ ಹಿಡಿಯೋ ಹಾಗೆ ಎಲ್ಲರೂ ಬಂದು ಕೂತ್ಕೊಳ್ತಾ ಇದ್ದಾರೆ. ಅದನ್ನು ರಕ್ಷಿತನ್ಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಅದನ್ನು ತಪ್ಪು ಅಂತಲೂ ಸಹ ಹೇಳೋದಕ್ಕಾಗೋದಿಲ್ಲ. ಈಗ ನಾವುಗಳೇನೆ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಹತ್ರ ಯಾರಾದರೂ ಬಂದು ಕೂತ್ಕೊಂಡು ಮಾತಾಡೋ ಟೈಮ್ನಲ್ಲಿ ನಾವು ಅವ್ರ ಜೊತೆ ಮಾತಾಡ್ತಾ ಇಲ್ವಲ್ಲ, ಬೇರೆಯವ್ರು ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾರಲ್ವಾ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ ಅಲ್ವಾ. ಹಾಗೆಯೇ ರಕ್ಷಿತನಿಗೂ ಸಹ ಫೀಲ್ ಆಗ್ತಾ ಇದೆ. ಲಾಸ್ಟ್ ವೀಕೆಂಡಲ್ಲಿ ಹೇಳಿದ್ರು ಸುದೀಪ್, ನಿಮಗೆ ಉರಿತಾ ಇದೆಯಾ ಅಂತ. ಅದೆಲ್ಲ ಹೇಳೋ ಮಾತು ಅಲ್ವೇ ಅಲ್ಲ. ಸುದೀಪ್ ಏನೇ ಇದ್ರೂ ಒಂದೇನಾದರೂ ತಪ್ಪಿದರೆ ಬುದ್ಧಿ ಹೇಳಬೇಕೆ ಅಷ್ಟೇ ಹೊರತು ಉರಿತಾ ಇದೆಯಾ ಇವೆಲ್ಲ ಎಂಥ ಮಾತು. ಲಾಸ್ಟ್ ವೀಕೆ ತುಂಬ ಜನ ಮಾತಾಡಿದ್ದಾರೆ. ಧ್ರುವಂತೋ ಯಾರೋ ಉರಿತಾ ಇದೆ ಅನ್ನೋ ಪದ ಬಳಸಿದಾಗ ಅವ್ರಿಗೆ ಚೆನ್ನಾಗಿ ಕ್ಲಾಸ್ ತೊಗೊಂಡ್ರು ಸುದೀಪ್ ಅವರು. ಆದರೆ ಸುದೀಪ್ ಅವರೇನೆ ಉರಿತಾ ಇದೆಯಾ ಅನ್ನೋ ಮಾತನ್ನು ಬಳಸ್ತಾ ಇದ್ದಾರೆ ಅನ್ನೋ ಥರ ಎಲ್ಲರೂ ಚೆನ್ನಾಗಿ ಯೂಟ್ಯೂಬ್ನಲ್ಲೆಲ್ಲ ಮಾತಾಡಿದ್ದಾರೆ. ಹಾಗೆಯೇ ಉರಿತಾ ಇದೆಯಾ ಇವೆಲ್ಲ ಎಂಥ ಮಾತುಗಳು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಟೈಮು ಸಹ ರಕ್ಷಿತನ್ಗೆ ಸುದೀಪ್ ಸ್ವಲ್ಪ ಕ್ಲಾಸ್ ತೊಗೊಂಡ್ರು. ಆದರೆ ಗಿಲ್ಲಿ ಮತ್ತು ಅಶ್ವಿನಿ ಇವ್ರದ್ದೆಲ್ಲ ತೀರಾ ಅತಿಯಾಗಿ ಆಡ್ತಾಯಿದ್ರು, ಅವ್ರಿಗೆಲ್ಲ ಕ್ಲಾಸ್ ತೊಗೊಳ್ಳೇ ಇಲ್ಲ. ರಕ್ಷಿತಾ ಈ ಥರ ಸಣ್ಣ ಪುಟ್ಟ ವಿಷಯ ಮಾಡ್ತಾಳಲ್ವ, ಅದಕ್ಕೇ ದೊಡ್ಡದಾಗಿ ಕ್ಲಾಸ್ ತೊಗೊಳ್ತಾ ಕೂತ್ಕೊಳ್ತಾರೆ ಸುದೀಪ್ ಅವರು. ಈ ಸರ್ತಿನೂ ರಕ್ಷಿತಾ ಬೀನ್ ಬ್ಯಾಗ್ ಎತ್ತಿಟ್ಟಿದ್ದಕ್ಕೆ ಬಂದು ರಾಶಿಕಾ ಕಳಪೆ ಕೊಡ್ತಾಳೆ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಸುದೀಪ್ ಇಷ್ಟೊಂದು ಟೈಮ್ ಕ್ಲಾಸ್ ತೊಗೊಳ್ತಾ ಇದ್ದಾರೆ ಅಂದರೆ ಅಲ್ಲೇ ನೀವೇ ಅರ್ಥ ಮಾಡ್ಕೊಳ್ಳಿ. ಈ ವಾರ ಬೇರೆ ಎಲ್ಲ ನಡೀತಲ್ವಾ, ಅದನ್ನೆಲ್ಲ ಬಿಟ್ಬಿಟ್ಟು ಪ್ರೋಮೋದಲ್ಲಿ ತೋರಿಸಿರೋ ವಿಷಯ ನಾನು ಹೇಳ್ತಾ ಇರೋದು. ಆಮೇಲೆ ಶೋ ನೋಡಿದಾಗ ಗೊತ್ತಾಗುತ್ತೆ ಇನ್ನೂ ಯಾರ್ಯಾರಿಗೆ ಕ್ಲಾಸ್ ತೊಗೊಂಡಿದ್ದಾರೆ ಅಂತ. ಆದರೆ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಮಾತಾಡೋದಾದರೆ ರಕ್ಷಿತನ್ಗೆ ಇಷ್ಟು ದೊಡ್ಡ ಕ್ಲಾಸ್ ತೊಗೊಳ್ಳೋ ಅವಶ್ಯಕತೆ ಏನು ಇರ್ತಿರಲಿಲ್ಲ. ಯಾಕೆಂದರೆ ಲಾಸ್ಟ್ ವೀಕು ಗಿಲ್ಲಿದು ಒಂದು ಸ್ಟ್ರಾಟರ್ಜಿ ಅವನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ.
ಅವನ ಥರ ನೀವು ಯಾರು ಅರ್ಥ ಮಾಡ್ಕೊಂಡಿಲ್ಲ, ಅದರಿಂದ ಅವನು ಹೀಗೆಲ್ಲ ಆಡ್ತಾ ಇದ್ದಾನೆ ಅನ್ನೋ ಥರ ಮಾತಾಡಿಬಿಟ್ಟು ಸುಮ್ಮನೆ ಹಾಗೆ ಬಿಟ್ಬಿಟ್ರು ಸುದೀಪು. ಇದನ್ನು ಸಹ ರಕ್ಷಿತಾ ಮತ್ತು ಗಿಲ್ಲಿ ಹಾಗೆ ರಘು ಇವ್ರದ್ದು ಕಂಫರ್ಟ್ ಝೋನ್, ಇವಳೇನಾದರೂ ಮಾಡ್ಕೊಳ್ತಾಳೆ, ನಿಮ್ಗೇನಕ್ಕೆ, ನೀವು ಬಂದು ಕುತ್ಕೊಂಡು ಮಾತಾಡೋ ಹಾಗಿದ್ರೆ ಮಾತಾಡಿ, ಈ ಥರ ಎಲ್ಲ ಮಾತಾಡಿಬಿಟ್ಟು ಸುಮ್ಮನಾಗ್ಬಿಡಬಹುದಿತ್ತು. ಅದನ್ನೇ ಇಷ್ಟು ಉದ್ದ ಕ್ಲಾಸ್ ತಗೊಳ್ಳೋ ಅವಶ್ಯಕತೆ ಏನು ಇರ್ತಿರ್ಲಿಲ್ಲ. ರಕ್ಷಿತಾ ಏನು ಮಾಡಬಾರದನ್ನೇ ಮಾಡಿಲ್ಲ, ಬೇರೆಯವರೆಲ್ಲ ಮಾಡಬಾರದನ್ನೆಲ್ಲ ಮಾಡಿಬಿಟ್ಟಿದ್ದಾರೆ. ಅಂದರೆ ಸುಳ್ಳು ಹೇಳೋದೇ ಆಗಲಿ, ಒಂದು ಬೈಯೋದೇ ಆಗಲಿ, ಏನೇನೋ ಪದಗಳನ್ನೆಲ್ಲ ಬಳಸಿ ಬೈಯೋದೇ ಆಗಲಿ, ಆಡ್ಕೊಳ್ಳೋದೇ ಆಗಲಿ, ಹಾಗೆಯೇ ಕೆಲಸ ಮಾಡದೇ ಇರೋದೇ ಆಗಲಿ, ಈ ಥರ ಏನೇನೋ ನಡೆದ್ಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ. ಅದೆಲ್ಲವನ್ನು ಬಿಟ್ಟು ಸುದೀಪ್ ಈ ಚಿಕ್ಕ ವಿಷಯನ ತಗೊಂಡು ರಕ್ಷಿತನ ಬೈತಾ ಇರೋದು ತುಂಬ ತಪ್ಪಾಗತ್ತೆ. ಹಾಗೆಯೇ ನಿನ್ನೆ ರಾಶಿಕಾ ಕಳಪೆಗೆ ಈ ವಿಷಯನ ತಗೊಳ್ಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಬಿಗ್ ಬಾಸ್ ಮುಂಚೆನೇ ಹೇಳಿದರು, ಶುಗರ್ ಕೋಟಿಂಗ್ ಮಾಡೋ ಹಾಗೆ ನೀವು ರೀಸನ್ ಕೊಡಬೇಡಿ, ಒಂದು ಸ್ಟ್ರಾಂಗ್ ರೀಸನ್ ಕೊಡಿ ಅಂತ. ರಾಶಿಕಾ ಕೊಡಬಹುದಿತ್ತು, ಬೇರೆಯವರು ಗೇಮ್ನಲ್ಲಿ ಚೆನ್ನಾಗಿ ಆಡಿದ್ರೋ ಇಲ್ವೋ ಈ ಥರದ್ದೇನಾದರೂ ರೀಸನ್ ಕೊಡಬಹುದಿತ್ತು. ಇದನ್ನು ಬೇಕಂತಲೇ ನಿನ್ನೆ ರಾಶಿಕಾ ಕಳಪೆಗೆ ರಕ್ಷಿತನ್ಗೆ ಈ ಥರ ರೀಸನ್ ಕೊಟ್ಟಿದ್ದು ಏನಕ್ಕೆ ಅಂದರೆ, ಸುದೀಪ್ ಅವರು ಈ ವಿಷಯವನ್ನು ತೆಗೆದುಕೊಳ್ಳಿ ಅನ್ನೋ ಸಲುವಾಗಿ ರಾಶಿಕಾ ಈ ವಿಷಯವನ್ನು ರೇಸ್ ಮಾಡಿದ್ಲು ಅಂತ ಅನ್ನಿಸ್ತಾ ಇದೆ. ಇದೇ ವಿಷಯ ಇದೇ ಥರ ಸೂರಜ್ ಮತ್ತು ರಾಶಿಕನ್ ಜೊತೆ ಆದಾಗ ರಾಶಿಕಾನು ಸೂರಜ್ನ ಬೈತಾ ಇದ್ಲು. ನೀನು ನನ್ನ ಜೊತೆನೇ ಮಾತಾಡಬೇಕು, ನನ್ನ ಜೊತೆನೇ ಇರಬೇಕು, ನೀನು ಯಾಕೆ ಅವ್ರ ಜೊತೆ ಮಾತಾಡ್ತೀಯಾ, ಇವ್ರ ಜೊತೆ ಮಾತಾಡ್ತೀಯಾ, ಅದೆಲ್ಲ ನನಗಿಷ್ಟ ಆಗೋದಿಲ್ಲ ಅನ್ನೋ ಥರ ತುಂಬ ಸರ್ತಿ ಬೈದಿದ್ದಾಳೆ ಸೂರಜ್ಗೆ. ಸೂರಜ್ಜೇನೆ ಈ ಥರ ಎಲ್ಲ ಮಾಡಿದ್ನಲ್ವ ನಾನು, ಅದಕ್ಕೆ ರಾಶಿಕಂಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ಸೂರಜ್ಜೇನೆ ಸಾರಿನೂ ಕೇಳಿದ್ದಾನೆ. ಇದೆಲ್ಲ ತೀರಾ ದೊಡ್ಡ ವಿಷಯ ಏನಲ್ಲ, ಏಕೆಂದರೆ ಈಗ ಇನ್ನೇನೋ ಬಿಗ್ ಬಾಸ್ ಮುಗಿತಾ ಬರ್ತಾ ಇರೋದ್ರಿಂದ ಇದೆಲ್ಲ ಒಂದು ತೀರಾ ಚಿಕ್ಕ ವಿಷಯನೇ ಅಂತ ಅನ್ನಿಸ್ತಾ ಇದೆ. ಗಿಲ್ಲಿ ಮತ್ತು ರಘು ಹಾಗೆ ರಕ್ಷಿತಾ ಇವ್ರು 3 ಜನನೂ ಸಹ ತುಂಬ ಕಂಫರ್ಟ್ ಝೋನಲ್ಲಿ ಇದ್ರಲ್ವಾ, ಅದರಿಂದ ಯಾರು ಮಧ್ಯ ಬರಬಾರ್ದು ನಮ್ಗಳ ಮಧ್ಯ ಅನ್ನೋ ಥರ ರಕ್ಷಿತನಿಗೆ ಅನ್ನಿಸ್ತಾ ಇದೆ. ಏಕೆಂದರೆ ಯಾರು ಹೆಲ್ಪ್ ಅಂತೂ ಮಾಡಿಕೊಡೋದಿಲ್ಲ, ಗಿಲ್ಲಿಗೂ ಹೆಲ್ಪ್ ಮಾಡೋದಿಲ್ಲ, ರಘುಗೂ ಹೆಲ್ಪ್ ಮಾಡೋದಿಲ್ಲ, ತುಂಬ ಹೆಲ್ಪ್ ಮಾಡೋದೇ ರಕ್ಷಿತಾ ಗಿಲ್ಲಿಗೆ ಮತ್ತು ರಘುಗೆ. ಅದರಿಂದ ಇವರಿಬ್ಬರ ಜೊತೆ ನಾನೇ ಇರಬೇಕು ಅನ್ನೋದರ ರಕ್ಷಿತನ ಮನಸ್ಸಿನಲ್ಲಿ ಇದೆ. ಅದೇನು ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ಇನ್ನು ಯಾರ್ಯಾರ ವಿಷಯವಾಗಿ ಕ್ಲಾಸ್ ತಗೊಳ್ತಾರೆ ಅಥವಾ ಬರೀ ರಕ್ಷಿತನ ವಿಷಯನೇ ಪೂರ ನಡೆಯುತ್ತಾ ಅಂತ ನಾವು ನೋಡಬೇಕಾಗತ್ತೆ. ಹಾಗೆಯೇ ಗಿಲ್ಲಿಗೆ ಮತ್ತು ರಕ್ಷಿತನ್ಗೆ ಓಟ್ ಮಾಡೋದಂತೂ ಮರೀಲೇಬೇಡಿ. ಕಾವ್ಯ ಅಂತೂ ಬಕೆಟ್ ಹಿಡ್ಕೊಂಡೇ ಮುಂದೆ ಬಂದುಬಿಟ್ಲು. ಅವಳನ್ನ ಮನೆಯಿಂದ ಹೊರಗಡೆ ಕಳಿಸ್ಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲರೂ ಅವಳಿಗೆ ಓಟ್ ಮಾಡದೇನೆ ಮನೆಗೆ ಕಳಿಸೋ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ಹೊರಗಡೆಯಿಂದ ಅವ್ರೇನು ಪಾಯಿಂಟ್ಸ್ನ ಹೇಳಿದ್ದಾರೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ಈಗ ಕಾವ್ಯ ತುಂಬ ಚೆನ್ನಾಗಿ ಆಡ್ತಾ ಇದ್ದಾಳೆ, ಅವಳೇ ಒಂದು ಕಪ್ ಗೆದ್ಬಿಟ್ಲು ಅನ್ನೋ ಥರ ಈಗ ಅವ್ರ ತಮ್ಮ ಬಂದು ಆಡ್ತಾ ಇದ್ದ ಅಲ್ವಾ, ಹಾಗೆ ಕಾವ್ಯ ಮನೆಯಲ್ಲಿ ಆಡ್ತಾ ಇದ್ದಾಳೆ. ನಾನೇ ಮೇಲು, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನೋ ಥರನೇ ಆಡ್ತಾ ಇದ್ದಾಳೆ ಕಾವ್ಯ. ನಾವು ಲೈವ್ನಲ್ಲಿ ನೋಡೋ ಪ್ರಕಾರ ಹೇಳ್ತಾ ಇರೋದು, ಬರೀ 9:30 ಹಾಕ್ತಾರಲ್ವ, ಆ ಒಂದು ಟೈಮ್ನಲ್ಲಿ ಅಷ್ಟೇನು ಗೊತ್ತಾಗೋದಿಲ್ಲ ಕಾವ್ಯ ಹೇಗಿರ್ತಾಳೆ, ಏನೆಲ್ಲ ಮಾಡ್ತಾಳೆ ಅನ್ನೋದು. ಲೈವ್ನಲ್ಲಿ ನೋಡಿ ಗೊತ್ತಾಗುತ್ತೆ. ಈಗ ಧನುಷ್ ಗಿಲ್ಲಿ ಮುಟ್ತಾನೆ, ನಿನ್ನ ಮದುವೆ ಆಗೋಣ ಬಾ ಅಂತ ಕರೀತಾನೆ, ಐ ಲವ್ ಯು ಅಂತ ಎಲ್ಲ ಹೇಳ್ತಾನೆ, ಮತ್ತು ಕೈ ಹಿಡ್ಕೊಳ್ತಾನೆ, ಅದು ಇದು ಅಂತೆಲ್ಲ ರಾಗ ಎಳಿತಾ ಇದ್ದ ಕಾವ್ಯನ ಜೊತೆ. ಈಗ ಧನುಷ್ ಮಾಡ್ತಾ ಇರೋದೇನು, ಕಾವ್ಯನೇ ಹೇಳ್ತಾಳೆ, ನೀನು ಕಾಲ್ಗೆಲ್ಲ ಕಚ್ಕುಳಿ ಕೊಡ್ತಾ ಇದೆಯಾ, ಹಾಗೇನೆ ಅಂದರೆ ನಿನ್ನೆ ಯೆಲ್ಲೋ ಕಲರ್ ಡ್ರೆಸ್ ಹಾಕಿರ್ತಾಳಲ್ವಾ, ಆ ದಿನನೇ ಸೊಂಟಕ್ಕೆ ಕಚ್ಕುಳಿ ಕೊಟ್ಟನಂತೆ ಧನುಷ್, ಅದನ್ನೆಲ್ಲ ಹೇಳ್ತಾ ಇದ್ಲು. ಅದೆಲ್ಲ ಸರಿನಾ? ಹಾಗಾದರೆ ಧನುಷ್ ಕಾವ್ಯ ಮತ್ತು ಗಿಲ್ಲಿದು ಒಂದು ಫ್ರೆಂಡ್ಶಿಪ್ ಹೇಗಿದೆ ಅನ್ನೋದನ್ನು ಸುದೀಪ್ ವಿಡಿಯೋ ಹಾಕಿದ್ರಲ್ವಾ, ಅವ್ರ ಮನೆಯವರು ಬಂದು ಹೇಳಿದ್ದನ್ನು ಒಂದು ವಿಡಿಯೋ ಹಾಕಿದ್ರಲ್ವ, ಅದರಲ್ಲಿ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾನೆ ಧನುಷ್. ಅದರಿಂದ ಕಾವ್ಯ ಮತ್ತು ಗಿಲ್ಲಿ ಇಬ್ಬರೂ ಸಹ ಟಾಪ್ 1 ಟಾಪ್ 2 ಅಲ್ಲಿ ಇರ್ತಾರೆ ಅನ್ನೋದನ್ನು ಇವನು ಅರ್ಥ ಮಾಡಿಕೊಂಡು ಇವರಿಬ್ಬರು ಒಂದು ಸ್ನೇಹನ ಬ್ರೇಕ್ ಮಾಡೋಣ ಅಂತ ಹೇಳಿ ಹೀಗೆಲ್ಲ ಎತ್ಕೊಡ್ತಾ ಇದ್ದಾನೆ ಕಾವ್ಯನ್ಗೆ. ಈಗ ಗಿಲ್ಲಿ ಜೊತೆ ಮಾತೇ ಆಡ್ತಾ ಇರಲಿಲ್ಲ. ಆದರೆ ನಿನ್ನೆ ಒಂದು ಟಾಸ್ಕ್ ಬಂತಲ್ವಾ, ಪೋಲ್ಗಳನ್ನ ಎತ್ಕೊಳ್ಬೇಕಾಗತ್ತೆ, ಅದರಲ್ಲಿ ಗಿಲ್ಲಿನ ಕಾವ್ಯ ಮಾತೇ ಆಡಿಸ್ತಾ ಇರಲಿಲ್ಲ. ಆದರೂ ನನಗೆ ಹೆಲ್ಪ್ ಮಾಡ್ತೀಯಾ ಗಿಲ್ಲಿ ಅಂತ ಕೇಳ್ಕೊಂಡಾಗ ಅವನಿಗೆ ಹುಷಾರಿಲ್ಲದೆ ಇದ್ದರೂ ಸಹ ಆಯಿತು ಮಾಡ್ತೀನಿ ಅಂತ ಒಪ್ಕೊಳ್ತಾನೆ. ಆದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಆ ಸ್ಟಿಕ್ಸ್ಗಳನ್ನ ತೆಗೆದು ಬಂದ ಮೇಲೆ ಅವನು ವಾಮಿಟ್ ಮಾಡ್ಕೊಳ್ತಾನಂತೆ. ರಕ್ಷಿತಾ ನಿಂಬೆಹಣ್ಣಿನ ಜ್ಯೂಸೋ ಏನೋ ಮಾಡಿಕೊಡ್ತಾಳೆ.
ಕಾವ್ಯ ಒಂದು ಫಾರ್ಮಾಲಿಟಿಗೆ ಮಾತ್ರ ಬಂದು ಏನಾಯಿತು ಗಿಲ್ಲಿ, ಏನಾದರೂ ಮಾಡಿಕೊಡ್ಲಾ ಅನ್ನೋ ಥರ ಕೇಳ್ತಾಳೆ ಅಷ್ಟೇ ಹೊರತು ಅವಳೇನು ಮನಸ್ಫೂರ್ತಿಯಾಗಿ ಕೇಳ್ತಾ ಇರೋದಿಲ್ಲ. ಆಗಲೇ ನಾನು ಹೇಳಿದ್ದೀನಿ ರಕ್ಷಿತನಿಗೆ, ಅವಳು ಮಾಡಿಕೊಡ್ತಾಳೆ ನೀನು ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಗಿಲ್ಲಿಗೆ ಹುಷಾರಿಲ್ಲದೆ ಇದ್ರೂ ಸಹ ಅವಳಿಗೆ ಹೆಲ್ಪ್ ಮಾಡಿ ವಾಮಿಟ್ ಮಾಡಿಕೊಂಡೆ ನಾನು ಅಂತಲೂ ಹೇಳ್ತಾನೆ ಗಿಲ್ಲಿ. ಆದರೆ ಈ ಟೈಮ್ನಲ್ಲೂ ಸಹ ರಕ್ಷಿತಾನೇ ಹೆಲ್ಪ್ ಮಾಡಿದ್ದು ಗಿಲ್ಲಿಗೆ. ಕಾವ್ಯ ಏನು ಹೆಲ್ಪ್ ಮಾಡಲಿಲ್ಲ. ರಕ್ಷಿತನಿಗೆ ಹೆಲ್ಪ್ ಎಲ್ಲ ನಾನೇ ಮಾಡ್ತೀನಿ, ಹಾಗೆಯೇ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಇವ್ರ ಹತ್ರ ಚೆನ್ನಾಗಿದ್ದೀನಿ, ಅದಕ್ಕೋಸ್ಕರ ನಾನೇ ಇವ್ರ ಹತ್ರ ಇರಬೇಕು ಅನ್ನೋ ಒಂದು ಪೊಸೆಸಿವ್ನೆಸ್ ಇದೆಯಲ್ವಾ ರಕ್ಷಿತನ್ಗೆ, ಅದರಲ್ಲೇನು ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ಈ ವಿಷಯನ ದೊಡ್ಡದು ಮಾಡ್ತಾ ಇರೋದು ರಾಶಿಕಾ ಮತ್ತು ಧನುಷ್ ಇಬ್ಬರೂ ಸಹ ದೊಡ್ಡದು ಮಾಡ್ತಾ ಇದ್ದಾರೆ. ಕಾವ್ಯ ಅಲ್ಲಲ್ಲೇ ಈ ವಿಷಯವಾಗಿ ಮಾತಾಡ್ತಾ ಇದ್ದಾಳೆ ಅಷ್ಟೆ. ರಾಶಿಕಾನೇ ಸೂರಜ್ ಜೊತೆ ಪೊಸೆಸಿವ್ನೆಸ್ ಆಗಿ ಇದ್ಲು ಮೊದಲು. ಆದರೆ ರಕ್ಷಿತಾ ಈಗ ಇರೋದ್ರಲ್ಲಿ ತಪ್ಪೇನು ಅಂತ ಹೇಳಿ ರಾಶಿಕಾ ಸುಮ್ಮನಾಗಿಲ್ಲ. ಆ ವಿಷಯನೇ ದೊಡ್ಡದು ಮಾಡ್ತಾ ಇದ್ದಾಳೆ ನೋಡಿ. ಆಮೇಲೆ ಚಾಲೆಂಜ್ ಬೇರೆ ಹಾಕ್ತಾಳೆ, ಈ ವೀಕ್ ನೀನೇ ಹೋಗೋದು ಅಂತ ರಕ್ಷಿತನ್ಗೆ ರಾಶಿಕಾ. ಅದರಿಂದ ಇಲ್ಲ ಇಲ್ಲ, ನಾನು ನೀನು ಹೋಗೋದನ್ನು ನೋಡಿ ಆಮೇಲೆ ನಾನು ಹೋಗ್ತೀನಿ ಅಂತ ರಕ್ಷಿತಾ ಹೇಳ್ತಾಳೆ. ಇಲ್ಲ ನೋಡು, ಬೇಕಾದರೆ ಈ ವೀಕ್ನಲ್ಲಿ ನೀನೇ ಹೋಗೋದು ಅಂತ ಚಾಲೆಂಜ್ ಬೇರೆ ಮಾಡ್ತಾಳೆ ರಾಶಿಕಾ. ನಿಮಗೆ ರಾಶಿಕಾ ಹೋಗಬೇಕಾ ಅಥವಾ ರಕ್ಷಿತಾ ಹೋಗಬೇಕಾ? ಈ ಚಾಲೆಂಜ್ನಲ್ಲಿ ರಕ್ಷಿತಾ ಗೆಲ್ಲಬೇಕಲ್ವಾ? ಅವಳ ಪರವಾಗಿ ಎಲ್ಲರೂ ನಿಲ್ಲೋಣ, ಗಿಲ್ಲಿ ಮತ್ತು ರಕ್ಷಿತನ್ನ ಗೆಲ್ಲಿಸೋಣ. ಥ್ಯಾಂಕ್ ಯು.